ಯೂಟ್ಯೂಬರ್ ಮುಖಲೆಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಗಳು ಗಾಯತ್ರಿಗಾಗಿ ತಾಯಿ ಶಿವಕ್ಕ ಕಣ್ಣೀರು ಹಾಕ್ತಾ ಇದ್ದಾರೆ. ಯೂಟ್ಯೂಬರ್ ಮುಖಲೆಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಗಳು ಗಾಯತ್ರಿಗಾಗಿ ತಾಯಿ ಶಿವಕ್ಕ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದೊಂದು ಕಡೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ತಬ್ಬಿಬಾಗಿದ್ದಾರೆ ಗಾಯತ್ರಿಯವರ ತಾಯಿ ಶಿವಕ್ಕ. ಮುಖಲೆಪ್ಪ ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಈ ತರ ಮೋಸ ಮಾಡ್ಬಿಟ್ಟ, ರೀಲ್ಸ್ ಮಾಡೋಕೆ ನನ್ನ ಮಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಷ್ಟೇ, ಹಿಂಗ್ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಶಿವಕ್ಕ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗಳು ನಮಗೆ ಬೇಕು ಅಂತ ಕಣ್ಣೀರು ಹಾಕಿದ್ದಾರೆ. ನೋಡಿ, ಎಲ್ಲ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿತ್ತು. ಯಾಕಂತಂದರೆ ಗಾಯತ್ರಿ ಏನೋ ಬಂದು ಇಲ್ಲ ಯಾವುದೇ ಕಾರಣಕ್ಕೂ ಆ ಥರದ್ದೆಲ್ಲ ಅವರು ತಮ್ಮ ಪೋಷಕರು ಮಾಡ್ತಾ ಇರುವಂಥ ಆರೋಪ ಸುಳ್ಳು, ಈ ಎಲ್ಲ ವಿಚಾರ ಹೇಳಿದರು. ಬಟ್ ಆದರೆ ಈಗ ನಮ್ಮ ಮಗಳು ನಮಗೆ ಬೇಕು, ಆತ ಮೋಸ ಮಾಡಿದ್ದಾನೆ ಅಂಥೇಳಿ ಅವರ ತಾಯಿ ಶಿವಕ್ಕ ಕಣ್ಣೀರು ಹಾಕಿದ್ದಾರೆ. ಅವ ಕಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದಾರಿ, ನಮಗೆ ಹೇಳಿಲ್ಲ ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ರಿ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ರಿ. ಅವ ಕಜ ನನಗೆ ಹೆದರಿಕೆ ಬೆದರಿಕೆ ಹಾಕಿದಾರೆ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದರಿ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ್ರಿ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ. ಅವರು ಭಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವು ಒಬ್ಬಾಕೆ ಇಲ್ಲಿ ಬಂದೇನ್ರಿ ಇಷ್ಟು ಮಂದಿ ಆಗ. ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ, ನೀವ ಫ್ಯಾಮ್ಲಿ. ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತ್ರಿ. ನಾನು ಒಂದು ಹೆಣ್ಣರಿ. ಈಗ ಇವರು ನೀವು ಎಲ್ಲರೂ ಏನು ಮಾಡ್ತೀರಿ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವರು. ಆಯ್ಕೆ ಮಾಡೇ ಈ ಸ್ಥಿತಿಗೆ ತಂದ್ರಿ ಸರ್. ಜವಾಬ್ದಾರಿ ಇದ್ದಲ್ಲೇನ ರೀ ಇಷ್ಟು ನಮಗೆ ಎಲ್ಲರ ಕಡೆಯಿಂದ ಅನ್ಸಕ್ಕೆ ಹಚ್ಚಿ ಹೋದ್ರಿ ಸರ್. ಆಕಿ ನಮಗೂ ಎಲ್ಲ ಕಾಳು ಇರ್ತೈತಿ ಅಲ್ರಿ. ಚಂದ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ ಸಾಲಿ ಆಕಿ ನಾಟಕ ಮೋಸ ಮಾಡಿರ್ತೇವ್ರಿ. 22 ರೀ ಈಕಿಗೆ. ನಿಂಗೆ ಎಲ್ಲರ ಕಡೆಗೆ ಅನ್ಸಕ್ಕೆ ಹಚ್ಚಿ ಹೋದ್ರಿ ಈಕಿ. ಅವ ಕಜ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದಾರಿ, ನಮಗೆ ಹೇಳಿಲ್ಲ ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ರಿ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ರಿ. ಅವ ಕಜ ನನಗೆ ಹೆದರಿಕೆ ಬೆದರಿಕೆ ಹಾಕಿದಾರೆ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರೂ ಒದ್ದು ಒಳಗೆ ಹಾಕ್ತಾನೆ ಅಂದರಿ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ್ರಿ. ಈಗ ಅದಕ್ಕೆ ನಮ್ಮ ಮಗಳು ನಾವು ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ. ಅವರು ಭಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವು ಒಬ್ಬಾಕೆ ಇಲ್ಲಿ ಬಂದೇನ್ರಿ ಇಷ್ಟು ಮಂದಿ ಆಗ. ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ, ನೀವ ಫ್ಯಾಮ್ಲಿ. ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತ್ರಿ. ನಾನು ಒಂದು ಹೆಣ್ಣರಿ. ಈಗ ಇವರು ನೀವು ಎಲ್ಲರೂ ಏನು ಮಾಡ್ತೀರಿ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವರು. ಆಯ್ಕೆ ಮಾಡೇ ಈ ಸ್ಥಿತಿಗೆ ತಂದ್ರಿ ಸರ್. ಜವಾಬ್ದಾರಿ ಇದ್ದಲ್ಲೇನ ರೀ ಇಷ್ಟು ನಮಗೆ ಎಲ್ಲರ ಕಡೆಯಿಂದ ಅನ್ಸಕ್ಕೆ ಹಚ್ಚಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹುಬ್ಳಿ ರಿಪೋರ್ಟರ್ ಮಲ್ಲಿಕ್ ನದಾಫ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಮುಖಲೆಪ್ಪ ಲವ್ ಜಿಹಾದ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಗೊತ್ತಾಗಿತ್ತು. ಅಂದರೆ
ಯೂಟ್ಯೂಬಲ್ಲಿ ಬರ್ತಾ ಇದ್ದಿದ್ದ ದುಡ್ಡು ಕೊಡ್ತಾ ಇದ್ರು, ಮದುವೆ ಆದಮೇಲೆ ಈಗ ದುಡ್ಡು ಬರ್ತಿಲ್ಲ, ಈ ಥರದ ಆಯಾಮದಲ್ಲೆಲ್ಲ ಚರ್ಚೆ ಆಗಿತ್ತು. ಏನು ಹೇಳ್ತಾ ಇದ್ದಾರೆ ಅವ್ರ ತಾಯಿ ಈಗ? ಈಗ ಏನು ಫಾಜಾನ ಹೆಂಡತಿ ಏನು ಗಾಯತ್ರಿ ಇದ್ದಾರೆ, ಗಾಯತ್ರಿ ಅವರ ತಾಯಿ ಫಾಜಾ ಮತ್ತು ಗಾಯತ್ರಿ 2 ವಿಡಿಯೋನ ಬಿಡುಗಡೆ ಮಾಡ್ತಾರೆ. ಒಂದು ವಿಡಿಯೋದಲ್ಲಿ ಆತ ಹೇಳ್ತಾನೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ನಾನು ಹಿಂದೂ ಕೂಡ, ನಾನು ನನ್ನ ಧರ್ಮದಲ್ಲಿ ಇರ್ತೀನಿ, ಗಾಯತ್ರಿ ಅವಳ ಧರ್ಮದಲ್ಲೇ ಕೊನೆವರೆಗೂ ಇರ್ತಾಳೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಮತ್ತೊಂದು ವಿಡಿಯೋನ ಬಿಡ್ತಾರೆ. ಇದಕ್ಕೆ ಕೌಂಟರ್ ಎನ್ನುವಂತೆ ಇದೀಗ ಹಿಂದೂ ಪರ ಸಂಘಟನೆಯವರು ಗಾಯತ್ರಿ ಅವರ ತಾಯಿ ಶಿವಕ್ಕ ಜಾಲಿಹಾಳ್ ಇವರನ್ನ ಕರೆತಂದು ಪ್ರೆಸ್ ಕ್ಲಬ್ ನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಆ ಪ್ರೆಸ್ ಮೀಟ್ ನಲ್ಲಿ ಶಿವಕ್ಕ ಜಾಲಿಹಾಳ್ ಮತ್ತೆ ತನ್ನ ಅಭಿಪ್ರಾಯನ ಹಂಚಿಕೊಂಡಿದ್ದಾಳೆ. ವಿಶೇಷವಾಗಿ ಫಾಜಾ ಅಲಿಯಾಸ್ ಮುಕಳೆಪ್ಪ ಏನಿದ್ದಾನೆ, ಈತ ತನ್ನ ಧರ್ಮದಲ್ಲಿ ಇರುವುದು ಬೇಡ, ನನ್ನ ಮಗಳು ಅವರ ಧರ್ಮಕ್ಕೆ ಹೋಗೋದು ಬೇಡ, ಈತನೇ ಸಾಂಪ್ರದಾಯಿಕವಾಗಿ ಹಿಂದೂ ಆಗಲಿ, ಆವಾಗ ನಾನು ಒಪ್ಕೊಳ್ತೇನೆ ಅನ್ನುವ ಮಾತನ್ನ ಪ್ರಮುಖವಾಗಿ ಹೇಳಿರುವಂಥದ್ದು. ಜೊತೆಗೆ ತನ್ನ ಮಗಳಿಗೆ ಮದುವೆ ಆಗುವಾಗ ಇದು ಸುಳ್ಳು ದಾಖಲೆಯನ್ನ ನೀಡಿದ್ದಾರೆ, ಸುಳ್ಳು ದಾಖಲೆಯನ್ನ ನೀಡಿ ಮದುವೆ ಆಗಿದ್ದಾರೆ, ಇದು ಕೂಡ ಮೋಸ. ಯೂಟ್ಯೂಬ್ ನಲ್ಲಿ ನಟಿಸೋಕೆ ಅಂತ ಕರೆಸ್ತಾ ಇದ್ರು, ಜೊತೆಗೆ ಇಷ್ಟೆಲ್ಲ ಮಾಡಿದ್ದು ನನಗೆ ಗೊತ್ತಿಲ್ಲ, ಒಬ್ಬ ಸಹೋದರನ ಜೊತೆ ಇದ್ದಾಳೆ ಅಂತ ನಾನು ಅನ್ಕೊಳ್ತಿದ್ದೆ, ಬಟ್ ಈ ರೀತಿಯಾಗಿರೋದು ನನಗೆ ಶಾಕ್ ಆಗಿದೆ ಎನ್ನುವ ಮಾಹಿತಿಯನ್ನು ಕೂಡ ಈಗ ಗಾಯತ್ರಿ ಅವರ ತಾಯಿ ಶಿವಕ್ಕ ಹಂಚಿಕೊಂಡಿರುವಂತದ್ದು. ಇವರಿಬ್ಬರ ಮನೆ ಜಗಳ ಇದೀಗ ಬೀದಿಗೆ ಬಂದಿರುವಂತದ್ದು ಮತ್ತು ಚರ್ಚೆಯಲ್ಲೂ ಕೂಡ ಇದೆ. ಒಂದು ಕಡೆ ಹಿಂದೂ ಪರ ಸಂಘಟನೆಗಳು ಕೂಡ ಸುಮ್ಮನೆ ಆಗ್ತಿಲ್ಲ. ಫಾಜಾನ ಮೇಲೆ 3 ಕೇಸ್ಗಳನ್ನ ದಾಖಲಿಸಿದ್ರು. ಈಗಾಗಲೇ 2 ಕೇಸ್ಗಳು ಒಂದು ತಾರ್ಕಿಕ ಅಂತ್ಯ ಕಂಡಿದೆ. ಮುನ್ಗೋಡು ಕೇಸ್ನಲ್ಲಿ ಇದುವರೆಗೂ ಕೂಡ ಅಲ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರಭು. ಓಕೆ, ಥ್ಯಾಂಕ್ ಯು ಮಲಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.